ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಆಲ್ರೆಡಿ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರೋದು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ. ಇವತ್ತು ಮತ್ತೆ ನಾಳೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ಇವತ್ತು ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಎಲ್ರಿಗೂ ಇರುವಂತ ಕ್ವಶನ್. ಬಟ್ ಇವತ್ತು ಎಲಿಮಿನೇಟ್ ಆಗ್ತಾ ಇರೋದು ಡಬಲ್ ಎಲಿಮಿನೇಷನ್. ಅದಂತೂ ಪಕ್ಕಾ ಇವತ್ತು ನಡೆಯುತ್ತೆ. ಡಬಲ್ ಎಲಿಮಿನೇಷನ್ ಆಗೇ ಆಗುತ್ತೆ. ಯಾರು ಎಲಿಮಿನೇಟ್ ಆಗ್ತಾರೆ ಅದನ್ನ ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ವಿಡಿಯೋಸ್ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲೈಕನ್ ಒತ್ತಿ, ಏನೇನಿದೆಯೋ ಅದನ್ನು ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಈಗ ವಿಷಯಕ್ಕೆ ಬರೋದಾದ್ರೆ, ಗ್ರ್ಯಾಂಡ್ ಫಿನಾಲೆ ಎಪಿಸೋಡ್ ಅಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ರೆಗ್ಯುಲರ್ ಎಲ್ಲ ಸೀಸನ್ ಅಲ್ಲೂ ಯಾವ್ದು ರೀತಿ ನಡ್ಕೊಂಡ್ಬರುತ್ತಿದೆ ಅದೆಲ್ಲದೂ ಇದೆ. ಬಟ್ ಅದಕ್ಕಿಂತ ಬಟ್ ಆ ಒಂದು ಇಂಟೆನ್ಸಿಟಿ ಏನಿದೆ ಇದರಲ್ಲಿ ಜಾಸ್ತಿ ಇರುತ್ತೆ. ಈ ಸೀಸನ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ನೀವು ನೋಡ್ಬೋದು. ಸೊ ಶೋನಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲಿಮಿನೇಟ್ ಆಗಿರುವಂತ ಕಂಟೆಸ್ಟೆಂಟ್ಗಳು ಬಂದು ಡ್ಯಾನ್ಸ್ ಮಾಡ್ತಾರೆ. ಆಮೇಲೆ ಈ ಸಲದ ಸ್ಪರ್ಧಿಗಳ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಒಂದಷ್ಟು ಜನ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಸ್ಪೆಷಲ್ ಆಗಿ ಕಿಚ್ಚ ಸುದೀಪ್ ಅವರಿಗೆ ಒಂದು ಟ್ರಿಬ್ಯೂಟ್ ಕೊಡುವಂತ ಒಂದು ವಿಡಿಯೋ, ಕೊಲಾಜ್ ಮಾಡಿರುವಂತ ವಿಡಿಯೋ, ಜೊತೆಗೆ ಅದಕ್ಕೆ ಒಂದು ಪರ್ಫಾರ್ಮೆನ್ಸ್ ಕೂಡ ನೀಡಬಹುದೇನೋ. ಇನ್ನೊಂದೇನಂತ ಹೇಳಿದ್ರೆ, ನಾನು ತುಂಬಾ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇರೋದು ಯಾವುದಕ್ಕೆ ಅಂತ ಹೇಳಿದ್ರೆ, ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ಗೆ ಹೋದ ನಂತರದಲ್ಲಿ ಒಂದಷ್ಟು ಘಟನೆಗಳಾಗಿರುತ್ತೆ. ಆ ಘಟನೆಗಳು ಬಿಗ್ ಬಾಸ್ ಒಳಗಿರುವಂತವ್ರಿಗೆ ಗೊತ್ತಿರಲ್ಲ. ಅದನ್ನ ಬಿಗ್ ಬಾಸ್ ನ್ಯೂಸ್ ಅಂತ ಹೇಳಿ ಟಿವಿ ಚಾನಲ್ ತರ ಒಂದು ಪೋರ್ಟ್ರೇ ಮಾಡಿ ಅದನ್ನ ನ್ಯೂಸ್ ಅನ್ನ ಹಾಕ್ತಾರೆ. ಅದು ನನಗೆ ತುಂಬಾ ಕ್ಯೂರಿಯಾಸಿಟಿ. ಪ್ರತಿ ಬಿಗ್ ಬಾಸ್ ಸೀಸನ್ ಅಲ್ಲೂ ಈ ಸಲ ಅದು ಮೇ ಬಿ ಇವತ್ತು ಇರುವಂತ ಚಾನ್ಸಸ್ ಇದೆ. ಅದರಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗಿರುವಂತ ವಿಷಯ ತೋರಿಸಲೇಬೇಕಾಗಿರುವಂತ ಒಂದು ವಿಷಯ. ಆಮೇಲೆ ಬೇಜಾರಿನ ಒಂದೆರಡು ವಿಷಯಗಳು ಅಂತ ಹೇಳಿದ್ರೆ, ಅರ್ಜುನ ಆನೆ ಇದಾಗಿರೋದು, ಘಟನೆ ಆಗಿರೋದು, ಅದೊಂದು ತೋರಿಸ್ಬೋದು. ಆಮೇಲೆ ಕನ್ನಡ ಚಿತ್ರರಂಗದ ಹಿರಿಯ ನಟಿ, ಮೇರು ನಟಿ ಆಗಿರುವಂತಹ ಲೀಲಾವತಿ ಅವರು ನಮ್ಮೆಲ್ಲರನ್ನ ಬಿಟ್ಟು ಹೋಗಿರುವಂತದ್ದು, ಆ ವಿಚಾರನೂ ಕೂಡ ತೋರಿಸುವಂತ ಸಾಧ್ಯತೆ ಇದೆ. ಇನ್ನು ಬೇರೆ ಬೇರೆ ವಿಷಯಗಳನ್ನ ಅದರಲ್ಲಿ ತೋರಿಸ್ತಾರೆ. ಸೊ ಇದೊಂದಷ್ಟು ಸ್ಪರ್ಧಿಗಳ ರಿಯಾಕ್ಷನ್ ಏನಿರುತ್ತೆ ಅವಾಗ ತುಂಬಾ ಎಮೋಷನಲ್ ಆಗಿರುತ್ತೆ, ಶಾಕಿಂಗ್ ಆಗಿರುತ್ತೆ. ಕೆಲವೊಂದು ಖುಷಿ ಕೊಡುವಂತ ವಿಚಾರಗಳು ಕೂಡ ಇರುತ್ತೆ. ಆ ರಿಯಾಕ್ಷನ್ ಏನಿರುತ್ತೆ ಅದು ತುಂಬಾ ಎಲ್ರಿಗೂ ನೋಡೋದಕ್ಕೆ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಇಷ್ಟೆಲ್ಲ ಆಗಿದೆಯಾ ಅಂತ ಹೇಳಿ ನಮ್ಮೆಲ್ರಿಗೂ ಆಗಿರೋದು ಗೊತ್ತಿರುತ್ತೆ, ಬಟ್ ಅವ್ರಿಗೆ ಗೊತ್ತಿರಲ್ವಲ್ಲ. ಸೊ ಹಾಗಾಗಿ ಅದ್ರ ಮೇಲೆ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಇದಿಷ್ಟು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮತ್ತೆ ಬಿಗ್ ಬಾಸ್ ಶೋ ಬಗ್ಗೆ. ಆದ್ರೆ ಎಲಿಮಿನೇಷನ್ ವಿಚಾರಕ್ಕೆ ಬರೋದಾದ್ರೆ, 6 ಜನ ಸ್ಪರ್ಧಿಗಳು, ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್, ವಿನಯ್, ಕಾರ್ತಿಕ್, ಸಂಗೀತ ಅಂಡ್ ಡ್ರೋನ್ ಪ್ರತಾಪ್. ಸೊ ಈ 6 ಜನ ಸ್ಪರ್ಧಿಗಳಲ್ಲಿ ಇವತ್ತು 2 ಸ್ಪರ್ಧಿಗಳು ಎಲಿಮಿನೇಟ್ ಆಗ್ತಾರೆ. ಸೊ ಅದಾದ ನಂತರದಲ್ಲಿ ಮತ್ತೆ 2 ಸ್ಪರ್ಧಿಗಳು ಎಲಿಮಿನೇಟ್ ಆಗಿ ಅಂತಿಮವಾಗಿ 2 ಸ್ಪರ್ಧಿಗಳು ಉಳ್ಕೊಂಡಿರ್ತಾರೆ, ಟಾಪ್ 2. ಅವರನ್ನ ಬಿಗ್ ಬಾಸ್ ಮನೆಯೊಳಗೆ ಸ್ವತಃ ಸುದೀಪ್ ಅವರೇ ಹೋಗಿ ಕರೆದುಕೊಂಡು ಬರ್ತಾರೆ. ಸೊ 2 ಸ್ಪರ್ಧಿಗಳು ಯಾರು ಅಂತ ಹೇಳಿದ್ರೆ, ಅದು ತುಕಾಲಿ ಸಂತೋಷ್ ಹಾಗೆ ವರ್ತೂರ್ ಸಂತೋಷ್ ಅವರು. ಇವರಿಬ್ರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಿದ್ದಾರೆ ಅಂತ ಒಂದು ಸುದ್ದಿ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದೇ ರೀತಿ ಚರ್ಚೆನೆ ಆಗ್ತಾ ಇದೆ. ಕೆಲವೊಂದು ಪೇಜ್ಗಳಲ್ಲಿ ಅವ್ರವ್ರ ಸ್ಪರ್ಧಿಗಳ ಸಪೋರ್ಟರ್ಸ್ ಅವ್ರವರಿಗೆ ಸಪೋರ್ಟ್ ಮಾಡೋದ್ರಿಂದ ಕೆಲವರು ಬೇರೆಯವರು ಅಂತ ಹೇಳ್ತಾರೆ, ಇನ್ಯಾರು ಅಂತ ಹೇಳ್ತಾರೆ. ಬಟ್ ಪೋಲ್ಗಳನ್ನ ನೋಡಿದಾಗ, ಅದಾದ್ಮೇಲೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಬಂದಿರೋದು, ಕಮೆಂಟ್ ಮಾಡಿರೋದು, ಇದನ್ನೆಲ್ಲ ನೋಡಿದಾಗ, ಸೊ ಈ 2 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಇವತ್ತು ಡಬಲ್ ಎಲಿಮಿನೇಷನ್ ನಡೆದು 2 ಎಲಿಮಿನೇಟ್ ಆಗಿದ್ದಾರೆ. ಅಂಡ್ ನೆಕ್ಸ್ಟ್ ಡೇ ಅಥವಾ ಇವತ್ತೇನೆ ಇನ್ನಿಬ್ರು ಸ್ಪರ್ಧಿಗಳು ಎಲಿಮಿನೇಟ್ ಆಗ್ತಾರೆ. ಇನ್ನು ಒಬ್ರು ಆಗಿ ನಾಳೆ ಮತ್ತೆ ಒಬ್ರು ಆಗುವಂತ ಚಾನ್ಸಸ್ ಇದೆ. ಬಟ್ ಕ್ಯೂರಿಯಾಸಿಟಿ ಇಟ್ಕೋಬೇಕು. ಹಾಗಾಗಿ ಆ ಒಂದು ಎಪಿಸೋಡ್ ಅಥವಾ ಆ ಒಂದು ಪೋರ್ಷನ್ ಅನ್ನ ಭಾನುವಾರನೇ ತೋರಿಸ್ತಾರೆ ಅಂತ ಅನ್ಕೋತಿದೀನಿ. ಸೊ ಅಲ್ಲಿ 2 ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಕಿಚ್ಚ ಸುದೀಪ್ ಅವರು ಹೋಗಿ 2 ಕರ್ಕೊಂಡ್ ಬರ್ತಾರೆ. ಆ 2 ಸ್ಪರ್ಧಿಗಳು ಯಾರಾಗಿರ್ಬೋದು, ನಿಮ್ ಪ್ರಕಾರ ಯಾರಾಗಿರ್ಬೋದು? ಯಾಕಂದ್ರೆ ನಾನು ಒಬ್ರು ಅಂತ ಹೇಳಲ್ಲ, ಟಾಪ್ 2 ನಲ್ಲಿ ಯಾರು ಬರ್ತಾರೆ ಅವರಿಬ್ರು ತುಂಬಾ ಡಿಸರ್ವಿಂಗ್ ಆಗಿರ್ತಾರೆ ಅನ್ನೋದು ನನ್ನ ನಂಬಿಕೆ. ಸೊ ಯಾರು ಗೆಲ್ಬಹುದು ನಿಮ್ ಪ್ರಕಾರ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದೆ ಬಿಗ್ ಬಾಸ್ ಮುಗಿದ್ಮೇಲೆ ಏನ್ ಅಪ್ಡೇಟ್ಸ್ ಕೊಡ್ಬೋದು, ಕ್ಯೂರಿಯಾಸಿಟಿ ನಿಮಗೂ ಇದೆ ಅಲ್ವಾ? ಸಬ್ಸ್ಕ್ರೈಬ್ ಆಗಿ ಏನ್ ಬರುತ್ತೆ ಅಂತ ನೋಡಿ. ನಿಮ್ಗೆ ಬೇಕಾಗಿರೋಂಥ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡೋದಾಗಿರ್ಬೋದು, ಎಂಟರ್ಟೈನಿಂಗ್ ವಿಚಾರ ಆಗಿರ್ಬೋದು, ಅಥವಾ ಟ್ರೆಂಡಿಂಗ್ ವಿಷಯಗಳ ಏನಿರುತ್ತೆ ಅದ್ರ ಬಗ್ಗೆ ಒಪಿನಿಯನ್ಸ್ ಆಗಿರ್ಬೋದು, ಸೊ ಅದೆಲ್ಲದನ್ನು ಹೇಳುವಂತ ಪ್ರಯತ್ನ ಇರುತ್ತೆ. ಸೊ ಖಂಡಿತವಾಗ್ಲೂ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಇನ್ಫಾರ್ಮೇಶನ್, ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಸಿಗುತ್ತೆ. ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ, ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ, ಇಷ್ಟ ಆಗಿದ್ರೆ ಶೇರ್ ಮಾಡೋದಕ್ಕೆ ಮರಿಬೇಡಿ, ರೆಕಮೆಂಡ್ ಮಾಡಿ ಫ್ರೆಂಡ್ಸ್ಗೂ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.